ಹಾಯ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಟು ಒನ್ ಮೋರ್ ವ್ಲಾಗ್. ಶ್ವೇತಾ ತ್ರಿಲೋಕ ವ್ಲಾಗ್ಸ್. ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಪೂಜೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಮಧ್ಯಾಹ್ನದಿಂದ. ಇದು ಸಾಟರ್ಡೆ ವ್ಲಾಗ್ ಆಗಿದೆ. ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾಕಂದರೆ ಇನ್ನು ವೀಡಿಯೋಸ್ ಎಲ್ಲ ಮಾಡಿಟ್ಟಿದ್ದು ಹಾಗೆ ಇದ್ವು. ಫಸ್ಟ್ ಅದನ್ನೆಲ್ಲ ಅಪ್ಲೋಡ್ ಮಾಡಿಬಿಟ್ಟು ಇದನ್ನು ಅಪ್ಲೋಡ್ ಮಾಡೋಣ ಅಂತ ಹಾಗೆ ಇಟ್ಟಿದ್ದೆ. ಮತ್ತು ಧೂಪ ದೀಪ ಎಲ್ಲ ಮಾಡಿಬಿಟ್ಟು ನನ್ನ ಪೂಜೆಗೆ ಹಾಗೆ ಇವತ್ತು ಸಾಟರ್ಡೆ ಆಗಿರೋದ್ರಿಂದ ಮಕ್ಕಳೆಲ್ಲ ಸ್ಕೂಲಿಂದ ಬಂದಿದ್ದಾರಲ್ಲೇ. ಅವ್ರು ಬಂದುಬಿಟ್ರೆ ಅಂದರೆ ಇನ್ನೊಂದು ಸ್ವಲ್ಪ ಹೆಚ್ಚೇ ಕೆಲಸ ಇರುತ್ತೆ ಅನ್ಬೋದು ನನಗೆ. ಪೂಜೆ ಎಲ್ಲ ಮುಗೀತು. ದೇವರಿಗೊಂದು ನಮಸ್ಕಾರ ಹಾಕ್ಬಿಟ್ಟು ಇವಾಗ ಮುಂದಿನ ಕೆಲಸ ಮಾಡ್ಕೊಳ್ಳೋಣ ಅಂತ ಬೆಳಿಗ್ಗೆ ತೊಳೆದಿಟ್ಟಿರೋ ಪಾತ್ರೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ. ಸ್ಕೂಲಿಂದ ತಂದಿರೋ ಅವ್ರ ಬಾಟಲು, ಸ್ಮಾಲ್ ಟಿಫಿನ್ನು ಇವತ್ತೇನು ಬ್ರೇಕ್ಫಾಸ್ಟ್ ಕೊಟ್ಟು ಕಳಿಸಿರಲಿಲ್ಲ ನಾನು ಲಂಚ್ಗೆ. ಅದು ಸ್ಮಾಲ್ ಟಿಫಿನ್ ಎಲ್ಲ ಕೊಟ್ಟು ಕಳಿಸಿದ್ನಲ್ಲ, ಅದನ್ನೇ ವಾಶ್ ಮಾಡಿಬಿಟ್ಟು ಸ್ವಲ್ಪ ರೈಸ್ ಮಾಡ್ಕೊಳ್ಳೋಣ ಅಂತ. ಇವತ್ತು ಸಾಟರ್ಡೆ ಆಗಿರೋದ್ರಿಂದ ನಮ್ಮ ಮನೆಯವರು ಉಪವಾಸ ಮಾಡ್ತಾರೆ. ಹಾಗಾಗಿ ಏನೂ ಅಡುಗೆ ಏನು ಮಾಡ್ತಾಯಿಲ್ಲ ಇವಾಗ ನಾನು. ಮೊಸರನ್ನೇ ತಿನ್ಕೊಂಬಿಡೋಣ ಅಂತ. ಸಂಜೆ ಎಲ್ಲ ಅಡುಗೆ ಮಾಡಿದರೆ ಆಯಿತು ಅಂತ. ಇಲ್ಲಿ ಮಕ್ಕಳೇ ಸಾಯಂಕಾಲದ ಹೊತ್ತು ಸ್ವಲ್ಪ ಆಟ ಆಡ್ತಾಯಿದ್ರು. ಅವ್ರಿಗೂ ಮೈಂಡ್ ಫ್ರೆಶ್ ಆಗಲಿ ಅಂತ ನಾನೇನು ಪ್ರೆಷರ್ ಹಾಕಲಿಲ್ಲ ಓದ್ಕೊಳ್ರಿ ಅಂತ. ಅವಳು ಟೀಚರ್ ಆಗಿದ್ಲು, ಅವರಿಬ್ಬರು ಸ್ಟೂಡೆಂಟ್ ಆಗಿದ್ದರು. ತುಂಬ ಚೆನ್ನಾಗಿ ಆಟ ಆಡ್ತಾಯಿದ್ರು. ಹಾಗಾಗಿ ನಾನು ಸುಮ್ಮನೆ ಸ್ವಲ್ಪ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೆ. ಇವಾಗ ನನ್ನ ಮಗನಿಗೆ 2 years 3 months ಅಷ್ಟೇ. ಎಷ್ಟು ಚೆನ್ನಾಗಿ 1 2 3 ಅಂತಾನೆ. ನಮ್ಮ ಮನೆಯವ್ರು ಕೂಡ ಡ್ಯೂಟಿ ಮುಗೀತು. ಜನರಲ್ GD ಡ್ಯೂಟಿ ಇತ್ತು ಇವತ್ತು ಕೂಡ. ಅದನ್ನು ಮುಗಿಸ್ಕೊಂಡು ಬಂದರು. ಇವಾಗ ಒಂದು ಪಾರ್ಸಲ್ ಬಂದಿತ್ತು ಮೀಶೋಯಿಂದ. 2 ಪ್ಯಾಂಟ್, ಪ್ಲಾಜೋ ಪ್ಯಾಂಟ್ ಆರ್ಡ್ರ್ ಮಾಡಿದ್ದೆ. ಬಂದಿತ್ತು, ನಮ್ಮ ಮನೆಯವ್ರು ತಂದು ಕೊಟ್ಟರು. ಅದನ್ನೇ ನಿಮಗೆ ತೋರ್ಸೋಣ ಅಂತ. ಆದರೆ ನನಗೆ ಮಾತಾಡ್ಸ್ತಾನೆ ಇದ್ದರು. ನಾನು ಸರಿ ವಿಡಿಯೋನೇ ಮಾಡೋಕ್ಕಾಗಲಿಲ್ಲ. ನಾನು ಮಾತಾಡ್ತಿದ್ದೀನಿ ಅಂತ ನನ್ನ ಮಗಳೇ ಎತ್ಕೊಂಡು ಹೋಗಿ ನಿಮಗೆ ತೋರಿಸ್ತಾ ಇದ್ದಾಳೆ. ತುಂಬ ಚೆನ್ನಾಗಿದೆ. ಕಾಟನ್ ಪ್ಯಾಂಟು, ಪ್ಲಾಜಾ ಪ್ಯಾಂಟು. ಲೆಗ್ಗಿನ್ಸ್ ಹಾಕಕ್ಕೆ ಬೋರ್ ಆಗಿದೆ, ಹಾಗಾಗಿ ಪ್ಲಾಜಾ ತರಿಸ್ಕೊಂಡೆ. ಇದ್ದಾವೆ ನನ್ನ ಹತ್ರ, ಆದರೂ ಇನ್ನೂ 2 ತರಿಸ್ಕೊಂಡೆ. ತುಂಬ ಚೆನ್ನಾಗಿದ್ದಾವೆ. ಕ್ವಾಲಿಟಿ ಅಂದರೆ ಹೇಳ್ಬೇಕಾದ್ರೆ ತುಂಬ ಇಷ್ಟ ಆಯಿತು ನನಗೆ. ಹಾಗೆ ಇವಾಗ ಅಮ್ಮ ಬಂದಿತ್ತಲ್ಲ, ಹಾಗಾಗಿ ಇವಾಗ ಪೂಜೆ ಮಾಡ್ಕೊಳ್ಳೋಣ ಸಾಯಂಕಾಲ ಇನ್ನೊಂದು ಸಲ ಅಂತ ಮತ್ತು ಪೂಜೆ ಮಾಡ್ಕೊಳ್ಳೋಕೆ ತಯಾರಿ ಮಾಡ್ತಾಯಿದ್ದೆ. ನಾವೆಲ್ಲರೂ ಒಂದು ಸಲ ಹೊರಗಡೆ ಅಮ್ಮಂಗೆ ಇದು ಹಾಕಿ ಇಟ್ಟಿದ್ವಲ್ಲ, ಅದನ್ನೇ ಪೂಜೆ ಮಾಡ್ತಾಯಿದ್ದೀವಿ. ಇವಳು ಡ್ರೆಸ್ ಹಾಕ್ಕೊಂಡಿದ್ದಾಳೆ, ಅದ್ರ ಮೇಲೆ ಇನ್ನೊಂದು ಬಟ್ಟೆ ಹಾಕ್ಕೊಂಡ್ಬಿಟ್ಟಾಳೆ. ಹಂಗೆ ಅದು ಯಾಕೋ ಹಂಗೆ ಹಾಕ್ಕೊಂಡು ಆಟ ಆಡ್ತಾಯಿದ್ದಾಳೆ. ನಾನು ಸುಮ್ಮನೆ ಅದೇನಾರ ಇಲ್ಲಿಗೆ ವ್ಲಾಗ್ ಎಂಡ್ ಮಾಡ್ತೀನಿ. ಸಿ ಯು ಇನ್ ನೆಕ್ಸ್ಟ್ ವ್ಲಾಗ್. ಥ್ಯಾಂಕ್ ಯು ಸೋ ಮಚ್.